ಜಿಲ್ಲೆಯಲ್ಲಿ ಭಾರಿ ಮಳೆಯ ಪರಿಣಾಮದಿಂದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಇದನ್ನು ಸರಿದೂಗಿಸುವ ಉದ್ದೇಶದಿಂದ ಶನಿವಾರ ಪೂರ್ಣದಿನ ಶಾಲೆಯನ್ನು ನಡೆಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ ಅವರು ತಿಳಿಸಿದ್ದಾರೆ. ವರುಣಾರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಸಾಕಪ್ಪ ಸಾಕು ಈ ರಣಮಳೆ ಎನ್ನುವಂತಾಗಿತ್ತು. ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಒಟ್ಟು 15 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಶಾಲಾ ಪಠ್ಯಕ್ರಮಗಳ ಬೋಧನಾ ಅವಧಿಯನ್ನ ಸರಿದೂಗಿಸಲು ಆಗಸ್ಟ್ 17ರಿಂದ ಮಾರ್ಚ್ವರೆಗೆ ಸುಮಾರು 33 ಶನಿವಾರವನ್ನ ಪೂರ್ಣ ದಿನ ಶಾಲೆ ಮಾಡಲು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಈ ವರ್ಷದ ಒಂದು ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದಾಗಿ ಅನೇಕ ಕಡೆ ಪ್ರವಾಹ ಬಂದಿರೋದ್ರಿಂದ, ಗಾಳಿ ಕೂಡ ಜೋರಾಗಿ ಬೀಸ್ತಾ ಇರೋದ್ರಿಂದ ಸುಮಾರು 15 ದಿನಗಳು ರಜೆಯನ್ನು ಶಾಲೆಗೆ ಜಿಲ್ಲಾಡಳಿತದಿಂದ ಘೋಷಣೆ ಮಾಡಲಾಗಿತ್ತು. ಆ ಒಂದು ಅವಧಿಯಲ್ಲಿ ಕೊರತೆ ಬೀಳುವಂಥ ಒಂದು ಕಲಿಕಾ ದಿನಗಳನ್ನು ಸರಿದೂಗಿಸುವ ಸಲುವಾಗಿ 17/8/2024ರಿಂದ ಶನಿವಾರ ದಿನಗಳನ್ನು ಪೂರ್ತಿ ಕೆಲಸದ ದಿನಗಳನ್ನಾಗಿ ಮಾಡಿ ಮಾನ್ಯ ಉಪನಿರ್ದೇಶಕರು ಆಡಳಿತವರು ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಲೆಕ್ಕಾಚಾರ ಮಾಡಲಾಗಿ 17/8/2024ರಿಂದ ನಮಗೆ ಮಾರ್ಚ್ವರೆಗೆ ಸುಮಾರು 33 ಶನಿವಾರಗಳು ಸಿಗ್ತವೆ. ಈ ಒಂದು ಸಂದರ್ಭದಲ್ಲಿ ಪೂರ್ಣ ದಿನ ಶಾಲೆಗಳನ್ನು ನಡೆಸೋದ್ರ ಮೂಲಕ ಕಡಿಮೆ ಬೀಳುವಂಥ ಒಂದು ಕಲಿಕಾ ದಿನಗಳನ್ನು ಸರಿದೂಗಿಸಲಿಕ್ಕೆ ನಾವು ಯೋಜನೆಗಳನ್ನು ಮಾಡಿಕೊಂಡಿದ್ವಿ. ಅದರ ಒಳಗಡೆ ನಮಗೆ ಮೊದಲನೇ ಟರ್ಮ್ನಲ್ಲಿ SE1 ಪರೀಕ್ಷೆ ಕೂಡ ಬರ್ತದೆ. ಅಂಥ ಸಂದರ್ಭದಲ್ಲಿ ಏನು ಪಾಠಗಳನ್ನು ಮುಕ್ತಾಯಗೊಳಿಸಬೇಕು ಅಂಥ ಪಾಠಗಳನ್ನು ವಿಶೇಷ ಅವಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಪಾಠಗಳನ್ನು ಮುಕ್ತಾಯ ಮಾಡಬೇಕು ಅಂತಕೊಂಡು ನಾವು ಶಿಕ್ಷಕರಿಗೆ ಸೂಚನೆಗಳನ್ನು ನೀಡಿದ್ದೀವಿ. 28 ಶಾಲೆಗಳನ್ನು ಗ್ರಾಮ ಪಂಚಾಯತ್ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ದುರಸ್ತಿಯ ಬಗ್ಗೆ ದೃಢೀಕರಿಸಿ ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆ ನೀಡಿದ್ದು ಅನುದಾನವೂ ಬಂದಿದೆ. ಈ ವರ್ಷದಲ್ಲಿ ತಾಲೂಕಿನ 2 ಶಾಲೆ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದು, ಈ ಮಧ್ಯೆ ಪ್ರತಿಭಾ ಕಾರಂಜಿ ಕ್ರೀಡಾಕೂಟಕ್ಕೆ ವೇಳಾಪಟ್ಟಿಯನ್ನ ಸೆಪ್ಟೆಂಬರ್ ಅಂತ್ಯದ ಒಳಗೆ ನಡೆಸುವ ಯೋಜನೆಯನ್ನ ಮಾಡಲಾಗಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ಗಾಳಿ, ಮಳೆ, ಪ್ರವಾಹ ಎಂದು ಮಕ್ಕಳಿಗೇನೋ ರಜೆ ಸಿಕ್ಕಿತ್ತು. ನಿರಂತರ ಮಳೆಯಿಂದ ಫುಲ್ ಹ್ಯಾಪಿಯಾಗಿದ್ರು. ಆದರೆ ಶಿಕ್ಷಣ ಇಲಾಖೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ರಜೆಯನ್ನ ಮ್ಯಾನೇಜ್ ಮಾಡೋಕೆ ಮುಂದಾಗಿದ್ದು, ಇದಕ್ಕೆ ಪಾಲಕರು ಕೂಡ ಜೈ ಎಂದಿದ್ದಾರೆ. ದುರಸ್ತಿ 2 ಸರಿ ನಮಗೆ ಕೊಟ್ಟಿದ್ದಾರೆ. ಒಂದು 28 ಲಕ್ಷ ರೂಪಾಯಿದು ಇಲಾಖೆಯಿಂದ ಒಂದು ಕ್ರಿಯಾಯೋಜನೆಯನ್ನು ಕೊಟ್ಟಿದ್ವಿ. ಅದ್ರ ಜೊತೆಗೆ ಮೊನ್ನೆ ಏನು ವಿವೇಕ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ವಿ. ಆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾದಂಥ ಒಂದು ಅನುದಾನ, ಅದರಲ್ಲಿ ಕೂಡ 6 ಲಕ್ಷ ರೂಪಾಯಿಂದ ಒಂದು ಕ್ರಿಯಾಯೋಜನೆ ಕೊಟ್ಟಿದ್ವಿ. ಇನ್ನು ಜಿಲ್ಲಾ ಪಂಚಾಯತ್ಗೆ ಅನಿರ್ಬಂಧಿತ ಯೋಜನೆಯಲ್ಲಿ ಕೂಡ ಕ್ರಿಯಾಯೋಜನೆಯನ್ನು ಕೊಟ್ಟಿದ್ವಿ. ತಾಲೂಕು ಪಂಚಾಯತ್ ಯೋಜನೆಯಲ್ಲಿ ಕೂಡ ಅನಿರ್ಬಂಧಿತ ಕಾಮಗಾರಿಯ ಕ್ರಿಯಾಯೋಜನೆ ದುರಸ್ತಿಗಾಗಿ ನಾವು ತಯಾರು ಮಾಡ್ತಾ ಇದ್ದೀವಿ. ಸದ್ಯ 2 ಶಾಲೆಯವರು ಬಂದಿದ್ದಾರೆ. ಸದ್ಯ 2 ಶಾಲೆಯವರು ಮಾತ್ರ ಇಲ್ಲಿವರೆಗೆ ಬಂದಿದ್ದಾರೆ. ಹೆಗಡೆ ಇತ್ಲ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಡೋಡಿ ಕನ್ನಡ ಅವರಿಬ್ಬರು ತಾವು ಈ ವರ್ಷ ಆಚರಣೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಈಗ ನಾವು ಕ್ರೀಡಾಕೂಟಕ್ಕೆ ವೇಳಾಪಟ್ಟಿಯನ್ನು ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಪ್ರತಿಭಾ ಕಾರಂಜಿಯನ್ನು ಕೂಡ ನಾವು ಮಾಡಬೇಕಾಗಿದೆ. ಪ್ರತಿಭಾ ಕಾರಂಜಿ ಆಗಸ್ಟ್ ತಿಂಗಳಲ್ಲಿ ನಡೆಸಬೇಕಿತ್ತು. ನಾವು ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಂಡು ಸೆಪ್ಟೆಂಬರ್ ಅಂತ್ಯದೊಳಗಡೆ ಪ್ರತಿಭಾ ಕಾರಂಜಿಯನ್ನು ಮುಕ್ತಾಯ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಪಾಲಕರು ಮಕ್ಕಳಿಗೆ ಕಲಿಕೆ ಆಗ್ತದೆ ಅಂದರೆ ಪಾಲಕರು ಅವರು ಕೂಡ ಖುಷಿ ಪಡ್ತಾರೆ. ಪಾಲಕರು ಕೂಡ ಭಾಳ ಸಂದರ್ಭದಲ್ಲಿ ಕೇಳ್ತಾಯಿದ್ರು, ಭಾಳ ದಿವಸ ರಜೆ ಆಯಿತು, ಹಾಗಾಗಿ ಆನ್ಲೈನ್ ಮೂಲಕ ಆದರೂ ನೀವು ಪಾಠವನ್ನು ಮಾಡಬೇಕಿತ್ತು ಅನ್ನುವಂಥ ಬೇಡಿಕೆಯನ್ನು ಕೂಡ ಕೆಲವು ಪಾಲಕರು ಇಟ್ಟಿದ್ದರು. ಆದರೆ ಮಳೆಗಾಲದಲ್ಲಿ ಏನಾಗ್ತದೆ, ಪವರ್ ಪ್ರಾಬ್ಲಮ್ಮು, ವಿದ್ಯುತ್ತು ಎಲ್ಲ ಕಡೆ ಇರೋದಿಲ್ಲ. ಈ ಹಳ್ಳಿ ಕಡೆ ಏನಾಗ್ತದೆ, ಒಂದೊಂದು ಸಾರಿ ವಿದ್ಯುತ್ ಹೋದರೆ 2ರಿಂದ 3 ದಿವಸ ವಿದ್ಯುತ್ ಬರೋದಿಲ್ಲ. ವಿದ್ಯುತ್ ಇಲ್ಲ ಅಂದರೆ ಇಂಟರ್ನೆಟ್ ಇರೋದಿಲ್ಲ. ಇಂಟರ್ನೆಟ್ ಇಲ್ಲ ಅಂದರೆ ನಾವು ಆನ್ಲೈನ್ ಪಾಠವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಗಮನವನ್ನು ನಾವು ಶಿಕ್ಷಕರಿಗೆ ಕೂಡ ಇದ್ರ ಬಗ್ಗೆ ಗಮನವನ್ನು ಸೆಳೆದಿದ್ವಿ. ಆ ಹೋಮ್ವರ್ಕನ್ನು ನೀಡುವಂಥದ್ದು, ಮಕ್ಕಳು ಮಾಡೋದಂಥ ಹೋಮ್ವರ್ಕನ್ನು ಕರೆಕ್ಷನ್ ಮಾಡುವಂಥದ್ದನ್ನು ನಾವು 1 ವಾರ ರಜೆ ಆದ ತಕ್ಷಣ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.